ನೋಡಿ, ಸಿದ್ದರಾಮಯ್ಯ ಗೈರು ಹಾಜರಾಗಿರ್ಬೋದು. ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಲೋಕಭವನಕ್ಕೆ ಬರಲಿಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ. ಈ ಆಪ್ತರ ಹತ್ರ ಇಲ್ಲ ನಾನು ಅಬ್ಸೆಂಟ್ ಆಗ್ತೀನಿ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು. ಮಧ್ಯಾಹ್ನನೇ ನಮ್ಮ ಆತ್ಮೀಯರ ಹತ್ರ ಹೇಳಿದ್ರಂತೆ, ಇಲ್ಲ ನಾನು ಹೋಗಲ್ಲ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ. ಏನಾದರೂ ಬೇಸರ ಕಾಡ್ತಾ ಇದೆಯಾ, ಇನ್ನೊಂದಿಷ್ಟು ತಮ್ಮವ್ರನ್ನ ಸೇರಿಸಬೇಕು ಅನ್ನುವಂಥ ಉದ್ದೇಶ ಇತ್ತಾ? ಸೊ ಈ ರೀತಿ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಸಿದ್ದರಾಮಯ್ಯ ಈ ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದಂಥ ಮಾತುಗಳನ್ನು ಕೇಳಿದ್ವಿ. ಇಲ್ಲ ನಾನು ಮುಂದಿನ ಸರಿ ಚುನಾವಣೆ ನಿಲ್ಲಲ್ಲ, ಯಾಕಂದರೆ ರಾಜಕೀಯ ಕಲುಷಿತವಾಗಿದೆ. ಮುಖ್ಯಮಂತ್ರಿ ಆಗಿರೋ ತನಕ ಕಲುಷಿತ ಆಗಿರಲಿಲ್ಲ. ಮುಖ್ಯಮಂತ್ರಿ ಪಟ್ಟದಿಂದ ಇಳಿದ ತಕ್ಷಣ ರಾಜಕೀಯ ವಾತಾವರಣ ಕಲುಷಿತ ಆಯಿತು. ಸೊ ಇದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಗಮನಕ್ಕೆ ಬರಲ್ಲ. ಅದಾದಮೇಲೆ ಎಲ್ಲದೂ ಕೂಡ ಕಾಣುತ್ತೆ. ನಂಬರ್ 2 ಏನಪ್ಪ ಅಂತಂದರೆ, ಮಹಿಳೆಯರಿಗೆ ಇಲ್ಲಿ ಅವಕಾಶ ಸಿಗದೇ ಇರುವಂಥದ್ದು ನಿಜಕ್ಕೂ ಇಂದಿರಾ ಗಾಂಧಿಯವರ ಆತ್ಮಕ್ಕೆ ಬೇಸರ ಆಗಿದೆ. ಕಾಂಗ್ರೆಸ್ನವ್ರಿಗೆ ಬೇಜಾರಾಗ್ಬೋದು, ಆದರೆ ಇದು ಸತ್ಯ. ನಂಬರ್ 3 ಅಟ್ಲೀಸ್ಟ್ ಈ ಪ್ರಮಾಣವಚನ ಸ್ವೀಕಾರ ಮಾಡುವಂಥವ್ರು ಸ್ವಲ್ಪ ಪ್ರಿಪೇರ್ ಆಗಿ ಬರಬೇಕು ಅಂತ. ಈ ಒಬ್ಬೊಬ್ಬರು ಪ್ರಮಾಣವಚನ ಸ್ವೀಕಾರ ಮಾಡೋದಂಥ ರೀತಿ ಇತ್ತಲ್ಲ, ಅದು ಏನಪ್ಪ ಇದು ಅಂತ ಏನೇನೋ ಹೇಳಿಬಿಟ್ರು ಹೋಗಿ. ಸೊ ಹಿಂಗಾಯಿತು. ಇದ್ರ ಸಹವಾಸವೇ ಬೇಡ ಅಂತ ಜಮೀರ್ ಅಹಮದ್ ಖಾನ್ ಇಂಗ್ಲೀಷ್ನಲ್ಲೇ ಪ್ರಮಾಣವಚನ ಸ್ವೀಕಾರ ಮಾಡಿದರು. ಸೊ ಇದು ಸಂಗತಿ. ಕೊನೆ ತನಕ ಯಾರ ಹೆಸರು ಸೇರ್ಕೊಳ್ಳುತ್ತೆ ಪಟ್ಟಿನಲ್ಲಿ, ಯಾರ ಹೆಸರು ಹೊರಗಡೆ ಬರುತ್ತೆ ಪಟ್ಟಿಯಿಂದ, ಇದೇ ಒಂದು ದೊಡ್ಡ ಚರ್ಚೆ ಇತ್ತು, ದೊಡ್ಡ ಪ್ರಶ್ನೆ ಇತ್ತು. ಅಂತೂ ಇಂತೂ ಇದೆಲ್ಲದಕ್ಕೂ ಕೂಡ ತೆರೆ ಬಿತ್ತು. ನೋಡಿ, ಸಿದ್ದರಾಮಯ್ಯ ಗೈರು ಹಾಜರಾಗಿರ್ಬೋದು. ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಲೋಕಭವನಕ್ಕೆ ಬರಲಿಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ. ಈ ಆಪ್ತರ ಹತ್ರ ಇಲ್ಲ ನಾನು ಅಬ್ಸೆಂಟ್ ಆಗ್ತೀನಿ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು. ಮಧ್ಯಾಹ್ನನೇ ನಮ್ಮ ಆತ್ಮೀಯರ ಹತ್ರ ಹೇಳಿದ್ರಂತೆ, ಇಲ್ಲ ನಾನು ಹೋಗಲ್ಲ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ. ಏನಾದರೂ ಬೇಸರ ಕಾಡ್ತಾ ಇದೆಯಾ, ಇನ್ನೊಂದಿಷ್ಟು ತಮ್ಮವ್ರನ್ನ ಸೇರಿಸಬೇಕು ಅನ್ನುವಂಥ ಉದ್ದೇಶ ಇತ್ತಾ? ಸೊ ಈ ರೀತಿ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಸಿದ್ದರಾಮಯ್ಯ ಈ ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದಂಥ ಮಾತುಗಳನ್ನು ಕೇಳಿದ್ವಿ. ಇಲ್ಲ ನಾನು ಮುಂದಿನ ಸರಿ ಚುನಾವಣೆ ನಿಲ್ಲಲ್ಲ, ಯಾಕಂದರೆ ರಾಜಕೀಯ ಕಲುಷಿತವಾಗಿದೆ. ಮುಖ್ಯಮಂತ್ರಿ ಆಗಿರೋ ತನಕ ಕಲುಷಿತ ಆಗಿರಲಿಲ್ಲ. ಮುಖ್ಯಮಂತ್ರಿ ಪಟ್ಟದಿಂದ ಇಳಿದ ತಕ್ಷಣ ರಾಜಕೀಯ ವಾತಾವರಣ ಕಲುಷಿತ ಆಯಿತು. ಸೊ ಇದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಗಮನಕ್ಕೆ ಬರಲ್ಲ. ಅದಾದಮೇಲೆ ಎಲ್ಲದೂ ಕೂಡ ಕಾಣುತ್ತೆ. ನಂಬರ್ 2 ಏನಪ್ಪ ಅಂತಂದರೆ, ಮಹಿಳೆಯರಿಗೆ ಇಲ್ಲಿ ಅವಕಾಶ ಸಿಗದೇ ಇರುವಂಥದ್ದು ನಿಜಕ್ಕೂ ಇಂದಿರಾ ಗಾಂಧಿಯವರ ಆತ್ಮಕ್ಕೆ ಬೇಸರ ಆಗಿದೆ. ಕಾಂಗ್ರೆಸ್ನವ್ರಿಗೆ ಬೇಜಾರಾಗ್ಬೋದು, ಆದರೆ ಇದು ಸತ್ಯ. ನಂಬರ್ 3 ಅಟ್ಲೀಸ್ಟ್ ಈ ಪ್ರಮಾಣವಚನ ಸ್ವೀಕಾರ ಮಾಡುವಂಥವ್ರು ಸ್ವಲ್ಪ ಪ್ರಿಪೇರ್ ಆಗಿ ಬರಬೇಕು ಅಂತ. ಈ ಒಬ್ಬೊಬ್ಬರು ಪ್ರಮಾಣವಚನ ಸ್ವೀಕಾರ ಮಾಡೋದಂಥ ರೀತಿ ಇತ್ತಲ್ಲ, ಅದು ಏನಪ್ಪ ಇದು ಅಂತ ಏನೇನೋ ಹೇಳಿಬಿಟ್ರು ಹೋಗಿ. ಸೊ ಹಿಂಗಾಯಿತು. ಇದ್ರ ಸಹವಾಸವೇ ಬೇಡ ಅಂತ ಜಮೀರ್ ಅಹಮದ್ ಖಾನ್ ಇಂಗ್ಲೀಷ್ನಲ್ಲೇ ಪ್ರಮಾಣವಚನ ಸ್ವೀಕಾರ ಮಾಡಿದರು. ಸೊ ಇದು ಸಂಗತಿ. ಕೊನೆ ತನಕ ಯಾರ ಹೆಸರು ಸೇರ್ಕೊಳ್ಳುತ್ತೆ ಪಟ್ಟಿನಲ್ಲಿ, ಯಾರ ಹೆಸರು ಹೊರಗಡೆ ಬರುತ್ತೆ ಪಟ್ಟಿಯಿಂದ, ಇದೇ ಒಂದು ದೊಡ್ಡ ಚರ್ಚೆ ಇತ್ತು, ದೊಡ್ಡ ಪ್ರಶ್ನೆ ಇತ್ತು. ಅಂತೂ ಇಂತೂ ಇದೆಲ್ಲದಕ್ಕೂ ಕೂಡ ತೆರೆ ಬಿತ್ತು.